ಹಿಂದೆಡೆ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಬಜೆಟ್ ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಇನ್ನು ಮೊದಲ ದಿನವೇ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ಎರಡೂ ಪಕ್ಷಗಳು ಕೂಡ ಕೈ ಮಿಲಾಯಿಸೋದಕ್ಕೆ ಅದರ ಅರ್ಥ ರಾಜಕೀಯವಾಗಿ ಹಗ್ಗಜಗ್ಗಾಟಕ್ಕೆ ಮುಂದಾಗ್ತವೆ. ಇವತ್ತು ಬಿಜೆಪಿ ಪ್ರತಿಭಟನೆ ಹಾದಿಯನ್ನು ಹಿಡಿತಾ ಇದ್ರೆ ಅತ್ತ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ತಾವು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ಹೇಳ್ತಾ ಹೋಗಿವೆ. ಈ ರಾಜ್ಯಪಾಲರ ಭಾಷಣವೇ ಸುಳ್ಳು, ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಲಾಗಿದೆ ಅಂತ ಬಿಜೆಪಿ ಹೇಳಿದ್ರೆ ಬಿಜೆಪಿಗೆ ನಿಮ್ಮ ಸಾಧನೆ ಏನು ಅಂತ ಕಾಂಗ್ರೆಸ್ ಪಕ್ಷದವ್ರು ಕೇಳ್ತಾ ಇದ್ದಾರೆ. ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಇವತ್ತು ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ರು. ಭಾಷಣದಲ್ಲಿ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು, ಅಭಿವೃದ್ಧಿಯನ್ನ ಮೋದಿ ಹೇಳಿದ್ರು. ಆದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ ಬಿಜೆಪಿ ನಾಯಕರು ಖಂಡಿಸಿದ್ರು. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ರಾಜ್ಯಪಾಲರ ವಿರುದ್ಧ ದ್ವೇಷ ಸಾಧಿಸ್ತಿರೋ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಗವರ್ನರ್ ಮೂಲಕ ಸತ್ಯ ಮರೆಮಾಚೋ ಕೆಲಸವಾಗ್ತಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯಪಾಲರ ಮೂಲಕ ಸರ್ಕಾರ ಸತ್ಯ ಮರೆಮಾಚೋ ಕೆಲಸ ಮಾಡ್ತಿದೆಯಂತ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವ ಗವರ್ನರ್ಗೆ ಅಪಮಾನ ಮಾಡಿದ್ರೋ ಅದೇ ಗವರ್ನರ್ ಇಂದ ಹೊಗಳಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಗವರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂಥದ್ದು, ಬಿಲ್ ಯಾವುದಾದ್ರೂ ಅವರು ಮತ್ತೆ ಪರಿಶೀಲಿಸಿ ಅಂದ್ರೆ ಅದಕ್ಕೆ ದಿನನಿತ್ಯ ಕಾಮೆಂಟ್ಗಳು ಮಾಡ್ತಕ್ಕಂಥದ್ದು, ಗವರ್ನರ್ಗೆ ಅಪಚಾರ ಮಾಡೋದು, ಅಗೌರವ ಮಾಡುವಂಥದ್ದು, ಅದೇ ಗವರ್ನರ್ ಕೈಲಿ ಈಗ ಹೊಗಳಿಸ್ಕೊಂತಾರೆ ಬಂದ್ಬಿಟ್ಟು. ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ ಇದು. ಪ್ರಪಂಚದಲ್ಲಿ ಯಾರು ಮಾಡದಿರೋ ಅಂತ ಕೆಲಸಗಳನ್ನ ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನ ಪಾಪರಕ್ಕೆ ತಂದಿರೋದು ನಾವೇ. ಹೈಯೆಸ್ಟ್ ಸಾಲ ಮಾಡಿರೋ ಅಂತ ಯಾರಾದ್ರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು. ಗವರ್ನರ್ ಏನೋ ಪೋಸ್ಟ್ ಮ್ಯಾನ್, ದಲಿತರ ಹಣ ನುಂಗಿರೋದು ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣಸ್ವಾಮಿ ಕೆಂಡ ಕಾರಿದ್ರು. ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನ ನಿಂದಿಸ್ತಾರೆ. ಮತ್ತೆ ಅವ್ರೇನ್ ಪೋಸ್ಟ್ ಮ್ಯಾನ್ ಅನ್ಕೊಂಡಿದಾರ? ಇವರು ಸರ್ಕಾರದ ಪೋಸ್ಟ್ ಮ್ಯಾನ್ ಅಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. SCP TSP ಹಣ ದಲಿತರಿಗ ಅಭಿವೃದ್ಧಿಗೆ ಇಟ್ಟಿರೋದನ್ನ ಸಂಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ರಾಜ್ಯಪಾಲರ ಬಳಿ ಹಸಿ ಸುಳ್ಳು ಹೇಳಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ CT ರವಿ ಆರೋಪ ಮಾಡಿದ್ರು. ರಾಜ್ಯಪಾಲರ ಸಮಯವನ್ನು ಕೂಡ ಈ ಸರ್ಕಾರ ವ್ಯರ್ಥ ಮಾಡಿದೆ. ನೋಡಿ, ಭಾಷಣ ಅವ್ರ ಮಾತುಗಳನ್ನ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ರಾಜ್ಯದ ಅಭಿವೃದ್ಧಿಯ ವೇಗವನ್ನ ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನ ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಹಸಿ ಸುಳ್ಳನ್ನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹೇಳಿಸಿರ್ತಕ್ಕಂಥದ್ದು. ಸತ್ಯವಲ್ಲದ ವಿಚಾರವನ್ನ ಅವ್ರ ಮೂಲಕ ಹೇಳಿಸಿದೆ. ವಾಸ್ತವ ಸತ್ಯವನ್ನ ಮರೆಮಾಚುವ ಕೆಲಸವನ್ನು ಮಾಡಿದ್ದಾರೆ. ಬಿಜೆಪಿಯ ಆರೋಪಗಳಿಗೆ ತಿರುಗೇಟು ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿಯವರು ಏನು ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂದ್ರು. ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನು ಅದರಲ್ಲಿ ನೋಡ್ಕೊಳ್ಳೋಕೆ ಹೇಳಿ, ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು, ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ, ಮೊದಲು ಆ ಥರ ಅವಲೋಕನ ಮಾಡಲಿ, ನಂತರ ನಮ್ಮ ಟೀಕೆಯನ್ನು ಮಾಡಲಿ. ಅದೇನೇ ಹೇಳಿ, ರಾಜ್ಯಪಾಲರ ಬಜೆಟ್ ಅಧಿವೇಶನ ಭಾಷಣದಲ್ಲಿ ಸರ್ಕಾರ ಹಸಿ ಸುಳ್ಳು ಹೇಳಿಸಿದೆಯಂತ ಬಿಜೆಪಿ ಆರೋಪ ಮಾಡಿದೆ. ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕೋಕೆ ವಿಪಕ್ಷಗಳು ಸಜ್ಜಾಗಿದ್ದು ದೊಡ್ಡ ಹಂಗಾಮವಾಗುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, TV9.